ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆಯ ರಿಸಲ್ಟ್ ಇದು ದೇಶದಾದ್ಯಂತ ಒಂದು ಕುತೂಹಲ ಇತ್ತು. ಈ ಮೋದಿ ಫಿನಾಮಿನಾ ಶುರು ಆದಮೇಲೆ ದೇಶದಲ್ಲಿ ಯಾವ ಎಲೆಕ್ಷನ್ ನಡೆದ್ರೂ ಅದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಅದಕ್ಕೆ ಆ್ಯಡ್ ಆನ್ ಮಾಡಿರೋದು ಬಹುಶಃ 24/7 ನ್ಯೂಸ್ ಚಾನಲ್ ಫಿನಾಮಿನಾ ಕೂಡ ಹೌದು. ಎಲ್ಲೇ ಚುನಾವಣೆ ನಡೆದ ರಿಸಲ್ಟ್ ಬಂದರೂ ತೋರಿಸ್ತೀವಿ ನಾವು. ಪಕ್ಕದ ರಾಜ್ಯ ಮಹಾರಾಷ್ಟ್ರ. ಹಲವು ಕಾರಣಗಳಿಗೆ ಕುತೂಹಲ ಇದು. ಭಾರತ ಮಾತ್ರ ಅಲ್ಲ, ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಪಾಲಿಕೆ ಅನ್ನಿಸಿಕೊಂಡಿರುವುದು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಹಾನಗರ ಪಾಲಿಕೆ. ಅದೂ ಸೇರಿದಂತೆ 29 ಪಾಲಿಕೆಗಳಿಗೆ ಚುನಾವಣೆ ನಡೆದಿತ್ತು ನಿನ್ನೆ ತಾನೇ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ ಎಣಿಕೆ ಶುರುವಾಯಿತು. ಎಕ್ಸಿಟ್ ಪೋಲ್ಗಳ ಪೈಕಿ ಒಂದೇ ಒಂದು ಎಕ್ಸಿಟ್ ಪೋಲ್ ಕೂಡ ಮುಂಬೈನಲ್ಲಿ BJP ಸೋಲಬಹುದು ಅಂತ ಹೇಳಿರಲಿಲ್ಲ. ಎಲ್ಲವೂ ಕೂಡ BJPಯ ಗೆಲುವಿನ ಭವಿಷ್ಯ ನುಡಿದಿದ್ವು. ಹೆಚ್ಚು ಕಡಿಮೆ ಎಲ್ಲರೂ 130 ಆಸುಪಾಸಿನಲ್ಲೇ ಹೇಳಿದರು. 130 ತನಕ ಗೆಲ್ಲಬಹುದು ಅಂತ, ಕೆಲವರು 150 ತನಕನೂ ಕೊಟ್ಟಿದ್ದರು. ಅಂತಿಮ ರಿಸಲ್ಟ್ ಬಂದಾಗ BJP ಮತ್ತು ಶಿಂಧೆ ಸೇನೆ 129 ಗೆದ್ಕೊಂಡಿದೆ. 29 ಪಾಲಿಕೆಗಳ ಪೈಕಿ 25ರಲ್ಲಿ BJP ಗೆದ್ದಿದೆ. 3ರಲ್ಲಿ ಕಾಂಗ್ರೆಸ್ಸು. ಅದಿನ್ನೂ ಕನ್ಫರ್ಮ್ ಆಗಬೇಕು ಅಂತಿದ್ದಾರೆ. ಇನ್ನೂ ಕೌಂಟಿಂಗ್ ಕೆಲವು ಕಡೆ ನಡೀತಾ ಇದೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆಗಬೇಕು. ಇನ್ನೊಂದರಲ್ಲಿ ಪಕ್ಷೇತರರು ಅವರು ಇವರು ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಮುಂಬೈಯನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ 227 ವಾರ್ಡ್ಗಳು ಬರ್ತವೆ. ಇಲ್ಲಿ 114ರಲ್ಲಿ ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಮಹಾಯುತಿ 129ರಲ್ಲಿ ಗೆದ್ದಿದೆ. 114 ಮ್ಯಾಜಿಕ್ ನಂಬರ್. 129ರಲ್ಲಿ ಮಹಾಯುತಿ ಗೆದ್ದಿದೆ. ಇನ್ನು ಉದ್ಧವ್ ಠಾಕ್ರೆ ಜೊತೆಗೆ ರಾಜ್ ಠಾಕ್ರೆ, ಫಸ್ಟ್ ಕಸಿನ್ಸು, ಅವರ ಕುಟುಂಬದ ಹಿನ್ನೆಲೆ ಎಲ್ಲ ಹೇಳಿದ್ದೀನಿ. ರಾಜ್ ಠಾಕ್ರೆ ಅವರ MNS, ಉದ್ಧವ್ ಠಾಕ್ರೆ ಅವರ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ 72ರಲ್ಲಿ ಗೆದ್ಕೊಂಡಿದೆ. ಇತರೆ ಎಲ್ಲ ಸೇರಿ 26 ಗೆದ್ದಿದ್ದಾರೆ. ಅದರಲ್ಲಿ 15 ಕಾಂಗ್ರೆಸ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ನಡೆಸ್ತಾ ಇರುವಂಥ ವಂಚಿತ ಬಹುಜನ ಅಘಾಡಿ ಎಲ್ಲ ಅವ್ರದ್ದೇ 15 ಇದೆ. ಎಲ್ಲರೂ ಸೇರಿ 26 ಗೆದ್ದಿದ್ದಾರೆ. 114 ಮ್ಯಾಜಿಕ್ ನಂಬರು. BJP ಅಲೋನ್ ಇಲ್ಲಿ 90 ಗೆದ್ಕೊಂಡಿದೆ. BJP ಅಲೋನ್ 90. ಸೊ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಮುಂಬೈ ಮಹಾನಗರ ಪಾಲಿಕೆಗೆ BJPಯ ಮೇಯರ್ ಬಂದು ಕೂತ್ಕೋತಾರೆ. ಐತಿಹಾಸಿಕವಾಗಿ ಇಲ್ಲಿ ಶಿವಸೇನೆ BJPಯ ಮೈತ್ರಿ ಇದ್ದದ್ದು. ಕಳೆದ ಸಲ BJP 82 ವಾರ್ಡನ್ನು ಗೆಲ್ಲುವ ತನಕ ಬಂದಿತ್ತು 2017ರ ಚುನಾವಣೆಯಲ್ಲಿ. 80 ತನಕ ಗೆಲ್ತದೆ. 82 ಇಲ್ಲದೆ ಹೋದರೆ BJP ಶಿವಸೇನೆಯ ಸ್ಮಾಲರ್ ಅಲಯನ್ಸ್ ಆಗಿತ್ತಿಲ್ಲಿ. 25, 30, 35 ವಾರ್ಡ್ಗಳನ್ನು ಗೆದ್ಕೊಂಡು ಆಯ್ತಪ್ಪ ನೀವೇ ಮೇಯರ್ ಆಗ್ರಿ ಅಂತ ಮೇಯರ್ ಸ್ಥಾನವನ್ನು ಶಿವಸೇನೆಗೆ ಬಿಟ್ಟುಕೊಟ್ಟು BJPಯವರು ಸೈಡ್ ಪಾರ್ಟ್ನರ್ ರೀತಿಯಲ್ಲಿದ್ದರು. ಈ ಸಲ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. 2017 ಲಾಸ್ಟ್ ಎಲೆಕ್ಷನ್ ನಡೆದಿದ್ದು. BJP 82 ಗೆದ್ದಿತ್ತು. ದಿಸ್ ವಾಸ್ ದ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆಫ್ BJP ಇನ್ BMC. ಈ ಸಲ 90ಕ್ಕೆ ಬಂದಿದ್ದಾರೆ. ಶಿವಸೇನೆ, ಅಯ್ಯೋ ಇದರದ್ದು ಕತೆ ಹೇಳ್ತಾ ಕೂತ್ಕೊಂಡ್ರೆ ದೊಡ್ಡ ಕತೆ ಆಗುತ್ತೆ. ಶಿವಸೇನೆ ಕಳೆದ ಸಲ 84ರಲ್ಲಿ ಗೆದ್ದಿತ್ತು. ಈ ಸಲ 63. ಸ್ಟೋರಿ ಈಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ದಿಸ್. 2017ರಲ್ಲಿ 84 ಕಾರ್ಪೊರೇಟರ್ಗಳನ್ನು ಗೆಲ್ಲಿಸಿಕೊಂಡಿತ್ತು ಶಿವಸೇನೆ. 2022ರಲ್ಲಿ ಸಾಹೇಬರು ನಮ್ಮ ಏಕನಾಥ್ ಶಿಂಧೆ ಅವರು ಶಿವಸೇನೆಯನ್ನು 2/3 ಒಡೆದ್ಬಿಟ್ರು. 2/3 MLAಗಳು ಇವ್ರ ಜೊತೆಗೆ ಬಂದರು. ಹಾಗೆ ಕಾರ್ಪೊರೇಟರ್ಗಳು ಕೂಡ ಬಂದರು. 84ರ ಪೈಕಿ 56 ಕಾರ್ಪೊರೇಟರ್ಗಳ ಶಿವಸೇನೆಯ ಜೊತೆಗೆ ಹೋಗ್ಬಿಟ್ರು. ಏಕನಾಥ್ ಶಿಂಧೆ ಜೊತೆಗೆ ಹೋಗ್ಬಿಟ್ರು. ಈ ನಂಬರ್ ಸ್ವಲ್ಪ ವೇರಿ ಆಗುತ್ತೆ. ಆದರೆ ದೊಡ್ಡ ಪ್ರಮಾಣದ ಕಾರ್ಪೊರೇಟರ್ಗಳು ಏಕನಾಥ್ ಶಿಂಧೆ ಜೊತೆಗೆ ಹೋಗ್ಬಿಟ್ರು. ಸೊ ಉದ್ಧವ್ ಠಾಕ್ರೆ ಜೊತೆ ಒಂದು 14-15 ಜನ ಉಳ್ಕೊಂಡಿದ್ರಂತಷ್ಟೇ. 14-15 ಜನ ಉಳ್ಕೊಂಡಿದ್ರು. ಆದರೂ ಮತ್ತೆ ಪಕ್ಷವನ್ನು ಕಟ್ಟಿ ನಿಲ್ಲಿಸಿ 63ಕ್ಕೆ ಶಿವಸೇನೆಯನ್ನು ತಂದು ನಿಲ್ಲಿಸಿದ್ದಾರೆ ಉದ್ಧವ್ ಠಾಕ್ರೆ. ಕಾಂಗ್ರೆಸ್ ಕಳೆದ ಸಲ 31, ಈ ಸಲ 15. NCP 9 ಕಳೆದ ಸಲ ಇತ್ತು, ಈ ಸಲ 1. MNS ಕಳೆದ ಸಲ 7, ಈ ಸಲ 9. ಶಿವಸೇನೆ ಜೊತೆಗೆ ಮೈತ್ರಿಯಾಗಿದೆ. ಕಸಿನ್ಸ್ ಇಬ್ಬರು ಒಂದಾಗಿದ್ದಾರೆ. ಇದು ಓವರ್ ಆಲ್ ರಿಸಲ್ಟು. BJP 25 ಪಾಲಿಕೆಗಳನ್ನು ಗೆದ್ದುಕೊಂಡಂಗಾಗಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ 1 ಗೆದ್ದಿಲ್ಲ. ಕಾಂಗ್ರೆಸ್ 3 ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಅನೌನ್ಸ್ಮೆಂಟ್ ಆಗಬೇಕು. ಇತರೆ 1. 29 ಪಾಲಿಕೆಗಳಿಗೆ ಚುನಾವಣೆ ನಡೆದಿತ್ತು. ಮಾಲೆಗಾಂವ್ನಲ್ಲಿ ಆ ಇತರೆ 1 ಅಂತ ಏನು ತೋರಿಸ್ತಿದ್ದೀವಲ್ಲ, ಮಾಲೆಗಾಂವ್ ಅದು
ಅಲ್ಲಿ ಯಾರಿಗೂ ಬಹುಮತ ಇಲ್ಲ, ಪಕ್ಷೇತರರೇ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಾರೆ, ಈ ಥರದ್ದೇನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಅಲ್ಲಿ ಕ್ಲಿಯರ್ ಪಿಕ್ಚರ್ ಸಿಕ್ಕ ಮೇಲೆ ತೋರಿಸ್ತೀವಿ. ಟೋಟಲ್ಲು ಕಾಂಗ್ರೆಸ್ಸು ಚಂದ್ರಾಪುರ, ಲಾಥೂರ್, ಭಿವಂಡಿ, ಲಾಥೂರ್ ಮತ್ತು ಭಿವಂಡಿ 3 ಕಡೆಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಟೋಟಲ್ 2869 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆದಿತ್ತು. ಇವುಗಳ ಪೈಕಿ 1866 ಬಿ ಜೆ ಪಿ ಮತ್ತು ಅಲಯನ್ಸ್ ಗೆದ್ದುಕೊಂಡಿದ್ದರೆ ಠಾಕ್ರೆ ಅಲಯನ್ಸ್ 188 2869 ಪೈಕಿ ಇದು. ಎನ್ ಸಿ ಪಿ 31, ಕಾಂಗ್ರೆಸ್ 301, ಎನ್ ಸಿ ಪಿ ಅಜಿತ್ ಪವಾರ್ ಬಣ 151, ಇತರೆ 332. ಇದು ಟೋಟಲ್ ನಂಬರ್. ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಜನತೆಗೆ धन्यवाद अर्पिसिದರು. ಕೇಳಿಸ್ಕೊಳ್ಳಿ. आज मी सर्वप्रथम महाराष्ट्राच्या जनतेचे मनापासून आभार मानतो की महानगरपालिकेच्या निवडणुकीमध्ये भारतीय जनता पार्टी आणि महायुतीला महाविजय मिळालेला आहे आणि एक प्रकारे सगळे रेकॉर्ड हे आपण त्या ठिकाणी तोडलेले आहेत. 29 पैकी 25 महानगरपालिकांमध्ये भाजप किंवा महायुतीची सत्ता ही त्या ठिकाणी येते आहे आणि विशेषतः सगळ्यांचं लक्ष लागलेल्या मुंबई महानगरपालिकेमध्येही जरी आता काउंटिंगला उशीर होतोय, अजून काउंटिंग बाकी आहे, तरी जे काही ट्रेंड्स आहेत आणि जी वाटचाल चालली आहे त्याप्रमाणे निश्चितपणे पूर्ण बहुमत हे आपल्या महायुतीलाच या ठिकाणी मिळणार आहे आणि मुंबईच्या महानगरपालिकेवरही महायुतीचा झेंडा फडकेल यात आपल्या मनामध्ये कुठली शंका नाही. खरं म्हणजे जसं आता अध्यक्षांनी सांगितलं की आपण या निवडणुकीमध्ये विकासाचा अजेंडा घेऊन गेलो. माननीय भारतीय जनता पार्टी और गठबंधन की जीत ये स्पष्ट दिख रही थी, दीवार पर लिखी, और ये भी स्पष्ट दिख रहा था कि कांग्रेस का रोना धोना शुरू हो जाएगा और आरोप प्रत्यारोप की राजनीति शुरू हो जाएगी. एक हार, दूसरी हार, तीसरी हार. अरे 96 चुनाव हार चुकी है कांग्रेस पार्टी राहुल गांधी जी के नेतृत्व में, और 2026 में सेंचुरी लगा देगी हार की कांग्रेस पार्टी राहुल जी के नेतृत्व में. ನೋಡಿ, ರಿಸಲ್ಟ್ ಬಂದ ಮೇಲೆ ಇಂಟ್ರಡಕ್ಷನಲ್ಲಿ ಹೇಳ್ತಿದ್ನಲ್ಲ ನಾನು, ಹಂಗಾಗಿದ್ದರೆ ಚೆನ್ನಾಗಿರ್ತಿತ್ತು, ಹಿಂಗಾಗಿದ್ದರೆ ಹಿಂಗಾಗ್ಬಿಡ್ತಿತ್ತು ಅಂತ ಮಾತಾಡೋರು ಜಾಸ್ತಿ. ಕಾಂಗ್ರೆಸ್ಸು ಮಹಾವಿಕಾಸ ಘಾಡಿಯಿಂದ ಹೊರಗೆ ಬರಲೇಬಾರ್ದಾಗಿತ್ತು ಅಂತಾರೆ ಕೆಲವರು. ಅಲ್ಲಿ ಶರದ್ ಪವಾರ್, ಉದ್ಧವ್ ಠಾಕ್ರೆ, ಕಾಂಗ್ರೆಸ್ ಇದೇ ಕಾಂಬಿನೇಷನ್ನಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಅಂತ. ಈ ಕಾಂಬಿನೇಷನ್ನು ಲೋಕಸಭೆಯಲ್ಲಿ ವರ್ಕೌಟ್ ಆಯಿತು, ವಿಧಾನಸಭೆಯಲ್ಲಿ ಆಗಲಿಲ್ವಲ್ಲ. ನಗರ ಪಾಲಿಕೆಯಲ್ಲಿ ಆಗಬಹುದಾಗಿತ್ತಾ? ವಿ ಡೋಂಟ್ ನೋ. ಒಂದು ಐತಿಹಾಸಿಕ ಬೆಳವಣಿಗೆಯನ್ನು ಮುಂಬೈ ನೋಡ್ತು, ಮಹಾರಾಷ್ಟ್ರ ನೋಡ್ತು. ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಟ್ಟಾಗಿದ್ದು ರಾಜಕೀಯದ ಅನಿವಾರ್ಯತೆಗಳು ಏನೇನೋ ಮಾಡಿಸ್ಬಿಡ್ತವೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ರಾಜ್ ಠಾಕ್ರೆ ಅವರ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಒಟ್ಟಿಗೆ ಬಂತು. ಬಟ್ ರಿಸಲ್ಟ್ ಅಂಥ ಪರಿ ಆಗಲಿಲ್ಲ. 72ಕ್ಕೆ ಬಂದಿದ್ದಾರೆ ಇಬ್ಬರು ಸೇರಿ. 72, ನಾನು ಆಗಲೇ ಹೇಳಿದ ಹಾಗೆ 2022ರಲ್ಲಿ ಶಿವಸೇನೆಯ ಪರಿಸ್ಥಿತಿ ನೋಡಿದ್ರೆ 72 ಕೂಡ ಸಾಧನೆಯೇ ಅನ್ಸೋದು. ಕಾಂಗ್ರೆಸ್ ಜೊತೆಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಆಗಬಹುದಾಗಿತ್ತಾ? ಯಾರಿಗೆ ಗೊತ್ತ್ರಿ. ಅಲ್ಲಿ 227 ಕ್ಷೇತ್ರಗಳ ಪೈಕಿ 130 ಕ್ಷೇತ್ರ ಪಕ್ಕಾ ಮರಾಠಿಗರಿದ್ದಾರೆ, ಮರಾಠಿ ಭಾಷಿಕರು, ಪಕ್ಕಾ ಮರಾಠಿ ಭಾಷಿಕರು. ಅವರ ಮೇಲೆ ಆಟ ಆಡೋ ಡಿಸಿಷನ್ಗೆ ಠಾಕ್ರೆ ಬ್ರದರ್ಸ್ ಬಂದರು. ಮತ್ತೊಮ್ಮೆ ಮಹಾರಾಷ್ಟ್ರ ಮರಾಠಿಯ ಅಸ್ಮಿತೆಯನ್ನು ಎತ್ತಿದ್ರು ಅವರು. ಅದರ್ವೈಸ್ ರಾಜ್ ಠಾಕ್ರೆಯ ಭಾಷಣಗಳನ್ನು ಕೇಳಿ ನೀವು ಏನಂದರು? ಅಣ್ಣಾಮಲೈಗೆ ಲುಂಗಿ ಹಟಾವ್ ಪುಂಗಿ ಬಜಾವು ಅಂದರು, ಅಣ್ಣಾಮಲೈಗೆ ರಸಮಲೈ ಅಂದರು. ಅಂದರೆ ಮಹಾರಾಷ್ಟ್ರ, ಮುಂಬೈ ಮರಾಠಿಗರಿಗೆ ಸೇರಿದ್ದು. ಆ 130 ವಾರ್ಡ್ಗಳನ್ನು ಕಾನ್ಸಂಟ್ರೇಷನ್ ಮಾಡಿಕೊಂಡು ನಡೆಸಿದ್ದ ಪ್ರಚಾರ ಆಗಿತ್ತು. ಅಲ್ಲಿ ಗೆಲುವು ಸಿಕ್ಕಿದೆ ಇವ್ರಿಗೆ, ಇಲ್ಲ ಅಂತಲ್ಲ. ಬಟ್ ಅದ್ರ ಉಲ್ಟಾ ಪರಿಣಾಮ ಏನಾಯಿತು? ದೊಡ್ಡ ಪ್ರಮಾಣದಲ್ಲಿರುವ ವಲಸಿಗರು ಬಿ ಜೆ ಪಿ ಕಡೆಗೆ ಹೋಗ್ಬಿಡ್ತು. ಈ ಹಿಂದೆ ಆ ಮತಗಳು ಒಡಿತಾ ಇದ್ವು, ಕಾಂಗ್ರೆಸ್ಸಿಗೆ ಒಂದಷ್ಟು ಹೋಗ್ತಿದ್ವು. ಯಾವಾಗ ಈ ಅಣ್ಣ ತಮ್ಮ ಬೇರೆ ಕಡೆಗಳಿಂದ ಮುಂಬೈಗೆ ವಲಸೆ ಬಂದವರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಗಳನ್ನು ಶುರು ಮಾಡಿಬಿಟ್ರು, ರಾಜ್ ಠಾಕ್ರೆ ಮಾತೆತ್ತಿದ್ರು ಹೇಳೋದು ಅದನ್ನೇ, ಆ ಗುಜರಾತಿಗಳು, ಆ ಮಾರ್ವಾಡಿಗಳು ಬಿಡಲ್ಲ ಅವ್ರನ್ನ ಅಂತ. ಅವರೆಲ್ಲ ಒಂದಾಗ್ಬಿಟ್ರು. ರಿಸಲ್ಟ್ ಇಸ್ ದಿಸ್. 129ರಲ್ಲಿ ಬಿ ಜೆ ಪಿ ಗೆಲ್ಲೋ ಹಂಗಾಯಿತು. ನೀವು ಪೊಲರೈಸೇಷನ್ನಿಗೆ ಟ್ರೈ ಮಾಡಿದ್ರೆ ಆ್ಯಂಟಿ ಪೊಲರೈಸೇಷನ್ನು ಆಗುತ್ತೆ. ಧ್ರುವೀಕರಣಕ್ಕೆ ಪ್ರಯತ್ನಿಸಿದರೆ ವಿರುದ್ಧ ಧ್ರುವೀಕರಣವೂ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ಅದನ್ನ ಹೊರತುಪಡಿಸಿದ್ರೆ ಎಲ್ಲಿ ಬಾಳಾ ಠಾಕ್ರೆಯವರ ಗುರುತು ಜನರಿಗಿದೆಯಲ್ಲ,
ಅಲ್ಲಿ ಉದ್ಧವ್ ಠಾಕ್ರೆ ಶಿವಸೇನೆ ಚೆನ್ನಾಗೇ ಮಾಡಿದೆ. ಸಂಜೆ ಪ್ರಶಾಂತ್ ನಾಥ್ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅದನ್ನು. ಶಿವಸೇನೆ ಶಾಖೆಗಳು ಹೆಂಗೆ ಕೆಲಸ ಮಾಡ್ತಿದ್ವು ಅಂತ ಇನ್ನೂ ಜನಮಾನಸದಲ್ಲಿದೆ. ಅದು ಒಂದು ಶಾಖಾ ಅಂದರೆ ಅದು ಕೇವಲ ರಾಜಕೀಯ ಚುನಾವಣೆ ಇದ್ದಾಗ ಓಟ್ ಕೇಳೋದಕ್ಕೆ ಬರೋದಲ್ಲ, ಜನರ ಪ್ರತಿ ಅನುವು ಆಪತ್ತುಗಳಿಗೆ ಆಗ್ತಾ ಇತ್ತದು. ಆ ಶಾಖಾ ಪ್ರಮುಖ ಅಂತ ಇದ್ದಂಥವನು ಬಾಳಾ ಠಾಕ್ರೆ ಅವ್ರ ಜೊತೆ ನೇರ ಸಂಪರ್ಕದಲ್ಲಿರ್ತಿದ್ದ ಆತ. ಬಾಳಾ ಠಾಕ್ರೆ ಅವ್ರ ಹೆಸರು ಹಿಡಿದು ಕರೀತಾ ಇದ್ರು. ಅಂಗಡಿ ಮೇಲೆ ಬೋರ್ಡ್ ಹಚ್ತಿದ್ರಂಥವ್ರು, ಈ ಅಂಗಡಿಯವನು ಜಾಸ್ತಿ ದುಡ್ಡು ಏನಾದ್ರು ತಗೊಳ್ತಾನೆ ಅಂತ ನಿಮಗೆ ಸಂಶಯ ಬಂದರೆ ನಮ್ಮ ನಂಬರಿಗೆ ಫೋನ್ ಮಾಡಿ ಅಂತ ಲ್ಯಾಂಡ್ಲೈನ್ ನಂಬರ್ ಅಂಟಿಸಿ ಬರ್ತಿದ್ರಂತ. ಅಂಗಡಿಯವನು ಕೇಳಂಗಿಲ್ಲ ಅದನ್ನು. ಯಾರೋ ಬಡವರ ಮನೆ ಹುಡುಗಿ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದಾಗ ಇನ್ಯಾರೋ 4-5 ಜನ ನಿಂತ್ಕೊಂಡು ಅವಳನ್ನು ಕಾಡಿಸ್ತಾರೆ ಅಂದರೆ ಜನ ಕಂಪ್ಲೇಂಟ್ ಕೊಡ್ತಾ ಇದ್ದದ್ದು ಪೊಲೀಸ್ ಸ್ಟೇಷನ್ಗಲ್ಲ, ಶಿವಸೇನೆ ಶಾಖೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ರು. ಆ ನೆನಪು ಜನಮಾನಸದಲ್ಲಿದೆ. ಆ ನೆನಪಿರುವಂಥವರು ಹೊಸ ತಲೆಮಾರನ್ನು ಬಿಟ್ಟುಬಿಡಿ, ಹಳೆ ತಲೆಮಾರಿನ ಜನ ಶಿವಸೇನೆಗೆ ಓಟ್ ಹಾಕೋದು. ಆ ಓಟುಗಳು 72ರ ತನಕ ರಿಸಲ್ಟ್ ತೆಗೆದುಕೊಂಡು ಬಂದು ನಿಲ್ಲಿಸಿದವೆ. ನೋಡಿ, 63 ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಆಯಿತು. ಓನ್ಲಿ ಶಿವಸೇನೆ, ರಾಜ್ ಠಾಕ್ರೆ ಬಿಟ್ಟು. ಆದರೆ ಆ ಟ್ರೆಜೆಕ್ಟರಿ ಕಡಿಮೆ ಬಂದಿದ್ದು ನೋಡ್ತಾ ಇದ್ದೀರಿ. 97ರಲ್ಲಿ 103 ಇದ್ದರು, 2002ರಲ್ಲಿ 97 ಇದ್ದರು, 2007ರಲ್ಲಿ 84ಕ್ಕೆ ಬಂದರು, 2012ರಲ್ಲಿ 75, ಕಳೆದ ಚುನಾವಣೆಯಲ್ಲಿ 84ಕ್ಕೆ ಏರಿದ್ರು, ಈ ಚುನಾವಣೆಯಲ್ಲಿ 63ಕ್ಕೆ ಇಳಿದ್ರು. ಅದನ್ನೇ ಹೇಳಿದ್ದು ನಾನು, ಉದ್ಧವ್ ಠಾಕ್ರೆ ಶಿವಸೇನೆಯನ್ನು ರೈಟ್ ಆಫ್ ಮಾಡೋಂಗಿಲ್ಲ ಈ ರಿಸಲ್ಟ್ನಿಂದ. ಹೌದು, 30 ವರ್ಷಗಳ ನಂತರ ಅವರ ಮೇಯರ್ ಆಗ್ತಾ ಇಲ್ಲ ಅಲ್ಲಿ, ಹೌದು ಆಗ್ತಾ ಇಲ್ಲ, ಬಟ್ ರೈಟ್ ಆಫ್ ಮಾಡೋಂಗಿಲ್ಲ. 63 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಬಿ ಜೆ ಪಿ ಕೂಡ ಅಷ್ಟೇ. ನಾನು ಕಳೆದ ಚುನಾವಣೆಯಲ್ಲಿ 84ಕ್ಕೆ ಬಂದಿದ್ರಲ್ಲ ಅವರು, ಅದು ಬೆಸ್ಟ್ ಅವರ್ ಪರ್ಫಾರ್ಮೆನ್ಸ್ ಆಗಿತ್ತು ಅವ್ರದ್ದು. ನೋಡಿ ಅಲ್ಲಿ 97ರಲ್ಲಿ 26, 2002ರಲ್ಲಿ 35, 2007ರಲ್ಲಿ ಮತ್ತೆ 38, 2012ರಲ್ಲಿ 31, ಕಳೆದ ಚುನಾವಣೆ 2017ರಲ್ಲಿ 82ಕ್ಕೆ ಬಂದರು. ಈ ಸಲ 96ಕ್ಕೆ ಬಂದಿದ್ದಾರೆ ಬಿ ಜೆ ಪಿಯವರು. 96 ಏಕಾಂಗಿಯಾಗಿ 114 ಬಿ ಜೆ ಪಿ ಹಾಫ್ ವೇ ಮಾರ್ಕನ್ನು ಕ್ರಾಸ್ ಮಾಡಿಲ್ಲ. ಇನ್ನು 30 ಸ್ಥಾನಗಳು ಯಾರ್ದು? ಏಕನಾಥ್ ಶಿಂಧೆ ಬಣ ಶಿವಸೇನೆ, ಏಕನಾಥ್ ಶಿಂಧೆ ಬಣ. ಮೈತ್ರಿ ವರ್ಕ್ ಆಗಿದೆ, ಬಿ ಜೆ ಪಿಗೆ ಲಾಭ ಆಗಿದೆ. ಬಟ್ ಏಕನಾಥ್ ಶಿಂಧೆ ಅವ್ರಿಗೆ ಏನು ಸಿಕ್ತು? 2/3 MLAಗಳನ್ನು ಶಿವಸೇನೆಯಿಂದ ಒಡಕೊಂಡು ಹೊರಗೆ ಬಂದು ಬಿ ಜೆ ಪಿಯನ್ನು ಬೆಂಬಲಿಸಿ ಏಕನಾಥ್ ಶಿಂಧೆ ಮುಖ್ಯಮಂತ್ರಿ ಆದರು. ಈ ವಿಧಾನಸಭಾ ಚುನಾವಣೆ ನಂತರ ಆವಾಗ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆಗಿದ್ದರು, ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಏಕನಾಥ್ ಶಿಂಧೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚು ಕಡಿಮೆ 2/3 ಕಾರ್ಪೊರೇಟರ್ಗಳು ಇವ್ರ ಜೊತೆಗೆ ಬಂದಿದ್ದರು. ಉದ್ಧವ್ ಠಾಕ್ರೆ ಜೊತೆ ಉಳಿದವರು 14-15 ಜನ, ಅವರು ಮತ್ತೆ 63ಕ್ಕೆ ಬರ್ತಾರೆ. ಏಕನಾಥ್ ಶಿಂಧೆ 30ರಲ್ಲಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆ 30ರಲ್ಲಿದ್ದಾರೆ. ಕಾಂಗ್ರೆಸ್ 97ರಲ್ಲಿ 48, 2002ರಲ್ಲಿ 61, 2007ರಲ್ಲಿ 75, 2012ರಲ್ಲಿ 52, ಕಳೆದ ಚುನಾವಣೆಯಲ್ಲಿ 31, ಈ ಸಲ 15. ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇದು. ಕಾಂಗ್ರೆಸ್ಸು ಅಂದರೆ ಮಹಾರಾಷ್ಟ್ರದಲ್ಲಿ ತನ್ನ ಭವಿಷ್ಯ ಏನು ಅಂತ ಈಗಲೂ ಚಿಂತೆ ಮಾಡದೆ ಹೋದರೆ ಇರೋದಿಲ್ಲ ಅದಕ್ಕೆ ಭವಿಷ್ಯ. ಹೇಳಿಕೊಳ್ಳೋದಕ್ಕೊಬ್ಬ ನಾಯಕ ಇಲ್ಲ ರೀ ಅಲ್ಲಿ. ಈಗ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಅಂದ ತಕ್ಷಣ ಉದ್ಧವ್ ಠಾಕ್ರೆ ನೆನಪಾಗ್ತಾರೆ, ಏಕನಾಥ್ ಶಿಂಧೆ ಬಣ ಅಂದ ತಕ್ಷಣ ಏಕನಾಥ್ ಶಿಂಧೆ ಬಣ ನೆನಪಾಗ್ತಾರೆ. NCP ಶರದ್ ಪವಾರು, ಅಜಿತ್ ದಾದಾ ಪವಾರು, 2 ಬಣ, 2 ನಾಯಕರಿದ್ದಾರೆ. BJP ದೇವೇಂದ್ರ ಫಡ್ನವೀಸ್ ಇದ್ದಾರೆ. ಸಣ್ಣ ಪುಟ್ಟ ಎಲ್ಲ ಪಕ್ಷಗಳಿಗೂ ಒಂದೊಂದು ಫೇಸ್ ಇದೆ ತೋರಿಸೋದಕ್ಕೆ. ಇವತ್ತು ನಾವೇ ರಿಸಲ್ಟ್ ತೋರಿಸುವಾಗ ಮಹಾರಾಷ್ಟ್ರ ಕಾಂಗ್ರೆಸ್ ರಿಸಲ್ಟಿಗೆ ಯಾರು ಫೋಟೋ ಹಾಕೋದು ಗೊತ್ತಾಗಲಿಲ್ಲ ನಮಗೆ. ಯಾರು ಫೋಟೋ ಹಾಕ್ತೀರಿ? ಚವ್ಹಾಣ್ರದ್ದು ಹಾಕಿದ್ವಿ ನಾವು, ಇರಲಿ ಯಾವುದಕ್ಕೂ ಇರಲಿ ಅಂತ. ಹಾಗಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಕಷ್ಟ ಇದೆ ಅಲ್ಲಿ. ಸಂಜಯ್ ರಾವತ್ ಉದ್ಧವ್ ಠಾಕ್ರೆ ಬಣದ ನಾಯಕರು ಆರೋಪ ಮಾಡ್ತಾರೆ ಗೋಲ್ಮಾಲ್ ಆಗಿದೆ ಈ ಎಲೆಕ್ಷನ್ನಲ್ಲಿ ಅಂತ. ರಾಹುಲ್ ಗಾಂಧಿ ಅವರು ಕೂಡ ಮತಚೋರಿ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗದ ಮೋಸದಿಂದ ಪ್ರಜಾಪ್ರಭುತ್ವದ ಮೇಲಿದ್ದ ನಂಬಿಕೆ ಹೇಗೆ ಕುಸಿದಿದೆ, ಮತಚೋರಿಯು ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನು ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಈ ಸಲ ಚುನಾವಣೆಯನ್ನು ಗೆದ್ದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ. ಶ್ರೀಕಾಂತ್ ಪಂಗಾರ್ಕರ್ ಮಹಾರಾಷ್ಟ್ರದ ಜಲ್ನಾ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ 13ರಲ್ಲಿ 2621 ಮತಗಳ ಅಂತರದಿಂದ 2017ರ ಸೆಪ್ಟೆಂಬರ್ 5ನೇ ತಾರೀಕು ಗೌರಿ ಲಂಕೇಶ್ ಹತ್ಯೆಯಾಯಿತು.
ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಪಂಗಾರ್ಕರ್ ಅರೆಸ್ಟ್ ಆದ. 2024 ಸೆಪ್ಟೆಂಬರ್ 4ನೇ ತಾರೀಕು ಜಾಮೀನಿನ ಮೇಲೆ ಬಿಡುಗಡೆಯಾದದ್ದು. ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರ್, ನವೆಂಬರ್ನಲ್ಲಿ ಏಕನಾಥ್ ಶಿಂಧೆ ಬಣಕ್ಕೆ ಜಾಯ್ನ್ ಆದ ಮನುಷ್ಯ. ಶಿವಸೇನೆ ಏಕನಾಥ್ ಶಿಂಧೆ ಬಣಕ್ಕೆ ಜಾಯ್ನ್ ಆಗಿ ತೀವ್ರ ವಿರೋಧ ಬಂದಾಗ ಏಕನಾಥ್ ಶಿಂಧೆ ಕಿತ್ತಾಕಿದ್ರು ಆತನನ್ನ ಪಕ್ಷದಿಂದ. ಆದರೆ ಈತ ಚುನಾವಣೆಗೆ ಸ್ಪರ್ಧಿಸಿದಾಗ ಈತನ ವಿರುದ್ಧ ಏಕನಾಥ್ ಶಿಂಧೆ ಕ್ಯಾಂಡಿಡೇಟ್ ಹಾಕಲಿಲ್ಲ. ಬಿಜೆಪಿಗೂ ಪಂಗಾರ್ಕರ್ಗೂ ನೇರ ಹಣಾಹಣಿ ಇತ್ತು. ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಪಂಗಾರ್ಕರ್ ಕಾರ್ಪೊರೇಟರ್ ಆಗಿದ್ದಾನೆ. ಇನ್ನು ಮಹಾರಾಷ್ಟ್ರದ ಈ ರಿಸಲ್ಟು ರಾಜ್ಯ ರಾಜಕಾರಣದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಜೂನ್ 30ನೇ ತಾರೀಕಿನೊಳಗಾಗಿ GBA ಎಲೆಕ್ಷನ್ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ದೇವೇಗೌಡರು ಹೇಳಿದ್ರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJPಗೂ JDSಗೂ ಮೈತ್ರಿ ಇಲ್ಲ ಅಂತ. ಈ ರಿಸಲ್ಟ್ ನೋಡಿದ ಮೇಲೆ ಮೈತ್ರಿ ಆದರೂ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ವಿಜೇಂದ್ರ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮುಕ್ತವಾದಂಥ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ್ಯಾವ ಥರ ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ ಬಿಜೆಪಿ ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನ ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ಆ ವಿಷಯದಲ್ಲಿ ಎಲ್ಲ ರೀತಿ ಮುಕ್ತವಾದಂಥ ಅವಕಾಶ ಇಟ್ಕೊಂಡಿದ್ದೇವೆ. ಬೆಂಗಳೂರು ನಗರ ಹಲವಾರು ವರ್ಷಗಳಿಂದ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿರೋದಷ್ಟೇ ಅಲ್ಲ, ಅಭಿವೃದ್ಧಿಯ ಹೆಸರಿನಲ್ಲಿ ಬರೀ ಲೂಟಿ ಆಗ್ತಾ ಇದೆ. ಅದು ನಿರೀಕ್ಷಿತ ಒಂದು ಫಲಿತಾಂಶವೇ ಬಂದಿದೆ ಮಹಾರಾಷ್ಟ್ರದಲ್ಲೂ ಕೂಡ. ಯಾಕಂದರೆ ಮಹಾರಾಷ್ಟ್ರ ಒಂದೇ ಅಲ್ಲ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ತಾವು ನೋಡಿದ್ರಿ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಗಳ ಅಬ್ಬರದ ನಡುವೆನೂ ಸಹ ನಾವು 19 ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ವಿ. ಇಡೀ ದೇಶದಲ್ಲಿ ದಿನೇ ದಿನೇ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು. ಅದು ಇವತ್ತು ಭಾರತಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಗೂ ಕೂಡ ಒಂದು ಬಲವನ್ನು ನೀಡಿದೆ. ಫಡ್ನವೀಸ್ ಅವರು ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನಮ್ಮ ಪಕ್ಷದ BJP ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ಇದು ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಯ ರಿಸಲ್ಟ್ ವಿವರಗಳನ್ನು ನೋಡಿದ್ರಿ. ಅದಾದ ನಂತರ ಕರ್ನಾಟಕದಲ್ಲೂ ದೇವೇಗೌಡರು ಹೇಳಿದರು, ಸ್ಥಳೀಯ ಸಂಸ್ಥೆಗಳಲ್ಲಿ BJP ಜೊತೆಗೆ ಮೈತ್ರಿ ಇಲ್ಲ, JDSದು ನಾವು ಪ್ರತ್ಯೇಕ ಇವರು ಪ್ರತ್ಯೇಕ ಅಂತ. ಹಂಗಾಗಲಿಕ್ಕಿಲ್ಲ. ಲೀಡರ್ಸ್ ಆರ್ ಸ್ಟಿಲ್ ಓಪನ್. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ವಿಜೇಂದ್ರ ಅವರು ಏನು ಹೇಳಿದ್ರು ಅನ್ನೋದನ್ನು ನೋಡಿದ್ರಿ. ಜೂನ್ 30ನೇ ತಾರೀಖಿನ ಒಳಗೆ GBAಗೆ ಚುನಾವಣೆ ಪ್ರಕ್ರಿಯೆ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಆಗಿದೆ. ಆ ಆದೇಶ ಪಾಲನೆ ಆಗಲೇಬೇಕು. ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಕೊಟ್ಟಿರುವ ಆದೇಶ ಅದು. ಆದೇಶ ಪಾಲನೆ ಮಾಡೋ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಇನ್ನೇನು ಜಾಸ್ತಿ ದಿನ ಇದನ್ನು ಎಳೆಯೋದಕ್ಕಾಗೋದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತಾಗಿದೆ. ಎಲೆಕ್ಷನ್ ಆಗಲೇಬೇಕೀಗ, ತಯಾರಿ ಶುರುವಾಗಿದೆ. 20ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ. ಇವತ್ತು 16 ಅಲ್ವಾ, ಇನ್ನು 4 ದಿವಸಕ್ಕೆ ಒಂದು ಮೀಟಿಂಗ್ ಆಗುತ್ತೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಮೀಟಿಂಗು. 2 ದಿನಗಳ ಹಿಂದೆ 369 ವಾರ್ಡ್ಗಳೇನಾಗಿದ್ದಾವಲ್ಲ 5 ಪಾಲಿಕೆಗಳಿಗೆ GBA ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ 5 ಪಾಲಿಕೆಗಳ 369 ವಾರ್ಡ್ಗಳ ಮೀಸಲಾತಿ ಪಟ್ಟಿ ಪ್ರಕಟ ಆಗಿದೆ ಈಗ 2 ದಿವಸದ ಹಿಂದೆ. ಇನ್ನು 2 ದಿವಸ ಬಿಟ್ಟು 19ನೇ ತಾರೀಕು ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗತ್ತೆ. ವೋಟರ್ ಲಿಸ್ಟ್ನ ಡ್ರಾಫ್ಟ್ ಬರುತ್ತೆ. ಅದರ ಮಾರನೇ ದಿವಸ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಚುನಾವಣಾ ಅಧಿಕಾರಿಗಳದ್ದು ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ವಾರ್ಡ್ ಮೀಸಲಾತಿಗೆ ಏನಾದರೂ ಆಕ್ಷೇಪಣೆಗಳಿದಾವ, BLOಗಳ ನೇಮಕಾತಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸೋದು, ಇದೆಲ್ಲ ಚರ್ಚೆಯಾಗತ್ತೆ. ಆ ನಂತರ SLC ಎಕ್ಸಾಮ್ ಯಾವಾಗ, PUC ಎಕ್ಸಾಮ್ ಯಾವಾಗ ಅನ್ನೋದರ ವೇಳಾಪಟ್ಟಿ ತಗೊಂಡು ವೋಟಿಂಗ್ ಡೇಟ್ ಡಿಸೈಡ್ ಮಾಡ್ತಾರೆ. ಆಮೇಲೆ ಸಿಬ್ಬಂದಿಯ ತರಬೇತಿ ಆಗಬೇಕು, EVM ಮಿಷಿನ್ನ ಮಾಹಿತಿ ಸಂಗ್ರಹ ಆಗಬೇಕು, ಮತದಾನದ ಸಂದರ್ಭದ ಭದ್ರತೆ, ಸ್ಟ್ರಾಂಗ್ ರೂಮ್ ಎಲ್ಲೆಲ್ಲಿರಬೇಕು ಅವೆಲ್ಲ ಆಗಬೇಕು. ಎಲ್ಲ ಕೆಲಸಗಳು ಶುರುವಾಗಿದ್ದಾವೆ. ಜೂನ್ 30ರೊಳಗೆ ಚುನಾವಣೆ ಪ್ರಕ್ರಿಯೆ ಮುಗಿದು ರಿಸಲ್ಟ್ ಬರಬೇಕಾಗಿದೆ. ಮುಂದಿನ ಸುದ್ದಿಗೆ ಹೋಗೋಣ. ಡೊನಾಲ್ಡ್ ಟ್ರಂಪ್ ನೋಬೆಲ್ ಪ್ರಶಸ್ತಿ ಪಡೆದರು. ಇದು ಯಾವಾಗಾಯಿತು ಅನ್ನಬೇಡಿ, ಅದನ್ನೇನು ನೋಬೆಲ್ ಪ್ರಶಸ್ತಿ ಸಮಿತಿಯವರು ಘೋಷಣೆ ಮಾಡಿದ್ದಲ್ಲ, ಇವರು ಹೋಗಿ ತಗೊಂಡಿದ್ದಲ್ಲ.
ಇತಿಹಾಸದಲ್ಲಿ ಇವಾಗ ಹಿಂಗೆ ಯಾವತ್ತೂ ನಡೆದಿರಲಿಕ್ಕಿಲ್ಲಪ್ಪ, ನನಗಂತೂ ಗೊತ್ತಿಲ್ಲ ಇದು ನಡೆದಿದ್ರೆ. ಒಂಥರ ಈ ಸನ್ನಿ ಶುರುವಾಗ್ಬಿಟ್ಟಿತ್ತು ಡೊನಾಲ್ಡ್ ಟ್ರಂಪ್ಗೆ, ನನಗೆ ನೋಬೆಲ್ ಪ್ರಶಸ್ತಿ ಸಿಗಬೇಕು, ನೋಬೆಲ್ ಪ್ರಶಸ್ತಿ ಸಿಗಬೇಕು ಅಂತ, ನೋಬೆಲ್ ಶಾಂತಿ ಪುರಸ್ಕಾರ ಯಾಕೆ ಸಿಗಬೇಕು ಅನ್ನೋದಕ್ಕೆ ಅವರೇ ಪಟ್ಟಿ ಕೊಡ್ತಿದ್ರು. ಇಷ್ಟಿಷ್ಟು ಕಾನ್ಫ್ಲಿಕ್ಟ್ಗಳನ್ನು, ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಗಳನ್ನು ನಾನು ಬಗೆಹರಿಸಿದ್ದೀನಿ, ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಪ್ರಾಣಗಳನ್ನು ಕಾಪಾಡಿದ್ದೀನಿ, ಆದ್ದರಿಂದ ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ, ಸಿಗಬೇಕು ಅಂತ ಹೇಳಿ ಅದು ಆಗದೇ ಇದ್ದಾಗ ಹ್ಯೂಮನ್ ಸೈಕಿ, ಆಯಿತು ಬಿಡ್ರಿ, ನನಗೇನು ಸಿಗೋದಿಲ್ಲ, ನನಗೇನು ಕೊಡೋದಿಲ್ಲ ಬಿಡಿ, ಇವರು ಯಾರ್ಯಾರಿಗೋ ಕೊಡ್ತಾರೆ, ನಾನು ಏನೇನು ಸಾಧನೆ ಮಾಡಿದೆ, ಯಾವ ರೀತಿಯಲ್ಲಿ ಶಾಂತಿ ಸ್ಥಾಪನೆ ಮಾಡಿದೆ ಅಂತ ಯಾರು ಪುಸ್ತಕ ಬರೆದ್ರೆ ಆ ಪುಸ್ತಕ ಬರೆದವ್ರಿಗೆ ನೋಬೆಲ್ ಕೊಡ್ತಾರೆ, ನನಗೆ ಕೊಡೋದಿಲ್ಲ ಇವರು ಅನ್ನೋದಕ್ಕೆ ಶುರು ಮಾಡಿದ್ರು. ಈ ಮಧ್ಯದಲ್ಲಿ ಈ ಸಲದ ನೋಬೆಲ್ ಶಾಂತಿ ಪುರಸ್ಕಾರ ವೆನಿಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಮಚಾಡೋಗೆ ಸಿಕ್ತು. ಘೋಷಣೆ ಆಯಿತು ಮರಿಯಾ ಮಚಾಡೋಗೆ. ಆವಾಗಲೂ ಟ್ರಂಪ್ ಹೇಳಿದ್ರು ನನಗೆ ಸಿಗಬೇಕಾದದ್ದು ಅವ್ರಿಗೆ ಹೋಗ್ಬಿಡ್ತು ನೋಡಿ ಅಂತ. ವೆನಿಜುವೆಲಾ ಅಂಡರ್ ಕೋಟ್ಸಲ್ಲಿ ಓದ್ಕೊಳ್ಳಿ ಇದನ್ನು, ಯಾಕಂದರೆ ಇತ್ತೀಚಿನ ಡೆವಲಪ್ಮೆಂಟ್ಗಳು ಗೊತ್ತಿದೆ ನಿಮಗೆ. ವೆನಿಜುವೆಲಾ ಅಧ್ಯಕ್ಷನನ್ನು ಅಮೇರಿಕ ಕಿಡ್ನ್ಯಾಪ್ ಮಾಡಿಸ್ತು ಅರಮನೆಯಿಂದಾನೆ. ಒಂದು ಊರಾಗಿ ಬರೋದಿಲ್ಲ ವೆನಿಜುವೆಲಾಗೂ ಅಮೇರಿಕಾಗೂ. ವೆನಿಜುವೆಲಾ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿ ಬರಬಾದಾಗಿರುವಂಥ ಒಂದು ಸಮಾಜವಾದಿ ದೇಶ. ಸೋಷಿಯಲಿಸಮ್ನ ಅತಿರೇಕ ಒಂದು ದೇಶವನ್ನು ಏನು ಮಾಡಬಹುದು ಅನ್ನುವುದಕ್ಕೆ ಉದಾಹರಣೆಯಾಗಿ ನಿಲ್ಲುವಂಥ ದೇಶ ವೆನಿಜುವೆಲಾ. ಅಲ್ಲಿ ಸರ್ವಾಧಿಕಾರದ ವಿರುದ್ಧ, ಮಾನವ ಹಕ್ಕುಗಳ ದಮನದ ವಿರುದ್ಧ, ವಾಕ್ ಸ್ವಾತಂತ್ರ್ಯದ ಪರವಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದವರು ಮರಿಯಾ ಮಚಾಡೋ. ಆ ಹೋರಾಟವನ್ನು ಆ ದೇಶದಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ಲು ಹೆಣ್ಮಗಳು. ಒಂದು ದೇಶದಲ್ಲಿ ತನ್ನ ವಿರೋಧಿಗಳನ್ನು ಹಣಿದು ಹಾಕುವಂಥ ಸೋ ಕಾಲ್ಡ್ ಸರ್ವಾಧಿಕಾರಿಯಲ್ಲಿ ಎಲೆಕ್ಷನ್ ನಡೀತವೆ, ಬಟ್ ರಿಗ್ಡ್ ಎಲೆಕ್ಷನ್ ಇರ್ತವೆ. ಅಂಥ ಸರ್ವಾಧಿಕಾರಿಯ ವಿರುದ್ಧ ಈಕೆ ಆ ದೇಶದಲ್ಲಿ ಹಿಡ್ಕೊಂಡೇ ಬಡದಾಡ್ತಾ ಇದ್ರು. ಈಕೆಗೆ ನೋಬೆಲ್ ಶಾಂತಿ ಪುರಸ್ಕಾರ ಅನೌನ್ಸ್ ಆಯಿತು. ಡೊನಾಲ್ಡ್ ಟ್ರಂಪು ಅದು ಯಾವ ಪರಿ ನೋಬೆಲ್ ಶಾಂತಿ ಪುರಸ್ಕಾರದ ಗೀಳಿಗೆ ಬಿದ್ದಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಏನೋ ಮರಿಯಾ ಮಚಾಡೋ ಅವರು ಹೇಳಿದ್ರು, ನಾನು ಇದನ್ನು ಡೊನಾಲ್ಡ್ ಟ್ರಂಪರಿಗೆ ಅರ್ಪಿಸುತ್ತೇನೆ ಅಂತ. ಪ್ರಶಸ್ತಿ ತಗೊಂಡವರು ಅದನ್ನ ಹೇಳ್ತಾರೆ, ಇನ್ನು ನನ್ನ ಅಪ್ಪ ಅಮ್ಮಂಗೆ ಅರ್ಪಣೆ, ನನ್ನ ದೇಶದ ಜನರಿಗೆ ಅರ್ಪಣೆ, ಇಂಥವ್ರಿಗೆ ನಾನು ಐ ಡೆಡಿಕೇಟ್ ಇಟ್ ಟು ದೆಮ್ ಅಂತ ಹೇಳ್ತಾರಲ್ಲ, ಹಾಗೆ ಮರಿಯಾ ಮಚಾಡೋನು ಹೇಳಿದರು, ನಾನು ಡೊನಾಲ್ಡ್ ಟ್ರಂಪಿಗೆ ಅರ್ಪಿಸ್ತೀನಿ, ನಮ್ಮ ಹೋರಾಟದ ಪರವಾಗಿ ಅವರಿದ್ದಾರೆ ಅಂತ. ಯಾಕೆಂದರೆ ಸರ್ಕಾರದ ವಿರುದ್ಧ ಅಮೇರಿಕ ಬಡದಾಡ್ತಾ ಇತ್ತಲ್ಲಿ, ನಮ್ಮ ಹೋರಾಟದ ಪರವಾಗಿದ್ದಾರೆ ಅಂದರೆ ವಿಪಕ್ಷ ನಾಯಕಿ ಅದನ್ನು ಡೊನಾಲ್ಡ್ ಟ್ರಂಪ್ಗೆ ಅರ್ಪಿಸುತ್ತೇನೆ ಅಂತ ಹೇಳಿದರು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಏನು ಬರೀ ಅರ್ಪಿಸಿದ್ರೆ ಸಾಲದು, ನೀನು ಅದನ್ನು ನನಗೆ ತಂದು ಕೊಡು ಅಂದರು, ಏನೋ ಗೊತ್ತಿಲ್ಲ. ಮರಿಯಾ ಮಚಾಡೋ ವೈಟ್ ಹೌಸಿಗೆ ಬಂದು ಪ್ರಶಸ್ತಿ ಫಲಕವನ್ನು ತಂದು ಡೊನಾಲ್ಡ್ ಟ್ರಂಪಿಗೆ ಕೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಟ್ರಂಪ್ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಏನು ಹೇಳ್ತಿದ್ರಿ? ಯಾರ್ದೋ ಪ್ರಶಸ್ತಿ ನನ್ನ ಮನೇಲಿ ಯಾಕಿರಬೇಕು ಅಂತ ಫಸ್ಟ್ ಥಾಟ್ ಬರಲ್ವಾ? ಈಗ ನಮಗೆ ಯಾರೋ ತಮಗೆ ಬಂದಿದ್ದ ಪ್ರಶಸ್ತಿ ನಿಮಗೆ ಕೊಡ್ತೀವಿ ನಾವು ಅಂತಂದರೆ ನಿಮ್ಮ ಮನೇಲಿ ಇರ್ಬೇಕ್ರಿ, ಅದು ನಿಮಗೆ ಬಂದಿದ್ದ ಪ್ರಶಸ್ತಿ ಅಂತೀವಿ ನಾವು. ಡೊನಾಲ್ಡ್ ಟ್ರಂಪ್ ಹಂಗೆ ಅಂದಿಲ್ಲ, ಇಸ್ಕೊಂಡಿದ್ದಾರೆ, ಅದನ್ನು ಇಸ್ಕೊಂಡು ಥ್ಯಾಂಕ್ಸ್ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಥ್ಯಾಂಕ್ಡ್ ಮರಿಯಾ ಮಚಾಡೋ. ಪತ್ರಕರ್ತರು ಮರಿಯಾ ಕೇಳಿದ್ರು, ನೀವು ಕೊಟ್ಟಿರಾ ನಿಜವಾಗ್ಲೂ ಡೊನಾಲ್ಡ್ ಟ್ರಂಪ್ಗೆ ಅಂದರೆ ಹೌದು ಅಂತ ಹೇಳ್ತಾರೆ ಅವರು. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಗಿಫ್ಟ್ ಮಾಡಿದ್ದಾರೆ ನನಗೆ ಇವರು ಇದನ್ನು ಅಂತ. ವೆನಿಜುವೆಲಾದ ನಾಯಕಿ ಮರಿಯಾ ಕೊರಿನಾ ಮಚಾಡೋ ಅವರನ್ನು ಭೇಟಿಯಾಗಲು ಅವಕಾಶ ಸಿಕ್ಕಿರುವುದು ನನ್ನ ಪಾಲಿಗೆ ದೊಡ್ಡ ಗೌರವ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಓದ್ತಾ ಇದ್ದೀನಿ ನಾನು. ಮಚಾಡೋ ಅನೇಕ ಕಷ್ಟಗಳನ್ನು ಅನುಭವಿಸಿದ ಅದ್ಭುತವಾದ ಮಹಿಳೆ. ಮರಿಯಾ ಮಚಾಡೋ ತಾವು ಗೆದ್ದ ನೋಬೆಲ್ ಶಾಂತಿ ಪ್ರಶಸ್ತಿ ಪದಕವನ್ನು ನಾನು ಮಾಡಿದ ಕೆಲಸಗಳನ್ನು ಗುರುತಿಸಿ ನನಗೆ ಗಿಫ್ಟ್ ನೀಡಿದ್ದಾರೆ. ಇಂತಹ ಅದ್ಭುತ ಸನ್ನಿವೇಶ ಸೃಷ್ಟಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಪರಸ್ಪರ ಗೌರವದ ಅದ್ಭುತ ಸೂಚಕ. ಧನ್ಯವಾದಗಳು ಮರಿಯಾ ಅಂತ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅಲ್ಲ, ಎಕ್ಸ್ ಯೂಸ್ ಮಾಡೋದಿಲ್ಲ ಅವರು, ಇನ್ನೊಂದು ಯಾವುದೋ ಬೇರೆ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಾರೆ, ಟ್ರುತ್ ಅಂತ. ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡೋದು. ಸೊ ಟ್ರುತ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಮರಿಯಾ ಮಚಾಡೋ ತಂದು ಗಿಫ್ಟ್ ಕೊಟ್ಟರು, ಇವ್ರು ಹೇಳಿ ಕರೆಸ್ಕೊಂಡು ಇಸ್ಕೊಂಡ್ರು, ಅಥವಾ ಗೊತ್ತಿಲ್ಲಪ್ಪ, ಅಧ್ಯಕ್ಷರನ್ನು ಕಿಡ್ನ್ಯಾಪ್ ಮಾಡಿಸಿದ್ದೇ ಈ ಒಂದು ನೋಬೆಲ್ ಶಾಂತಿ ಪುರಸ್ಕಾರದ ಇದನ್ನು ತಮ್ಮ ಮನೇಲಿ ಇಟ್ಕೊಳ್ಳೋದಕ್ಕೋ ವಿ ಡೋಂಟ್ ನೋ. ನಾರ್ವೇಜಿಯನ್ ನೋಬೆಲ್ ಸಮಿತಿ ಅಂದರೆ ನೋಬೆಲ್ ಪ್ರಶಸ್ತಿ ಕೊಡೋರು ಅವರು,
ಅವರೊಂದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಒಮ್ಮೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಘೋಷಿಸಿದ ನಂತರ ಹಿಂಪಡೆಯಲು, ಹಂಚಿಕೊಳ್ಳಲು, ವರ್ಗಾಯಿಸಲು ಸಾಧ್ಯವಿಲ್ಲ. ಇಟ್ ಈಸ್ ನಾನ್ ಟ್ರಾನ್ಸ್ಫರಬಲ್. ವರ್ಗಾಯಿಸಲು ಸಾಧ್ಯವಿಲ್ಲ. ಆದರೆ ಪದಕವನ್ನು ಮಾತ್ರ ಬೇರೆಯವರಿಗೆ ನೀಡಬಹುದಾಗಿದೆ. ಇದು ನೊಬೆಲ್ ಪ್ರಶಸ್ತಿ ಸಮಿತಿಯ ಅಂತಿಮ ನಿರ್ಧಾರವಾಗಿದೆ. ನೊಬೆಲ್ ಶಾಂತಿ ಪುರಸ್ಕೃತರ ಬಿರುದು ವರ್ಗಾಯಿಸಲು ಸಾಧ್ಯವಿಲ್ಲ. ಮಚಾದೋ ಟ್ರಂಪ್ಗೆ ಪದಕ ಹಸ್ತಾಂತರಿಸಬಹುದೇ ಹೊರತು ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರು ಎಂಬ ಶೀರ್ಷಿಕೆಯನ್ನಲ್ಲ. ಕ್ಲಿಯರ್. ಮಚಾದೋ ಈ ನಡೆ ನಮ್ಮ ದೃಷ್ಟಿಯಲ್ಲಿ ಅರ್ಥಹೀನವಾಗಿದೆ ಅಂತ ನೊಬೆಲ್ ಸಮಿತಿಯವರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇನ್ನೇನು ಅನ್ಬೇಕು ಇದಕ್ಕೆ? ಪದಕ ಕೊಡ್ಬೋದು ರೀ, ಬಂದಿದ್ದ ಸರ್ಟಿಫಿಕೇಟ್ ಕೊಡ್ಬೋದಪ್ಪ. ಜೊತೆಗೆ ಇಂಡಿಯನ್ ಕರೆನ್ಸಿ ಲೆಕ್ಕ ಹಾಕಿದ್ರೆ ಒಂದು 10.25 ಕೋಟಿ ರೂಪಾಯಿನೋ ಬಹುಮಾನ ಬರುತ್ತೆ ಇದಕ್ಕೆ. ಆ ದುಡ್ಡನ್ನೂ ಕೊಡಬಹುದು. ಬಟ್ ಇತಿಹಾಸದಲ್ಲಿ 2025ರ ನೊಬೆಲ್ ಶಾಂತಿ ಪುರಸ್ಕರ್ತರು ಯಾರು, ನೊಬೆಲ್ ಶಾಂತಿ ಪುರಸ್ಕಾರ ಪಡೆದವರು ಯಾರು ಅಂದರೆ ಮರಿಯಾ ಮಚಾದೋ ಅಂತಲೇ ಇರೋದು. ಅಲ್ಲಿ ಯಾವತ್ತೂ ಡೊನಾಲ್ಡ್ ಟ್ರಂಪ್ ಹೆಸರು ಬರೋದಿಲ್ಲ. ಇವರು ಇಸ್ಕೊಂಡಿದ್ದಾರಷ್ಟೇ, ತಗೊಂಡು ಥ್ಯಾಂಕ್ಸು ಹೇಳಿಬಿಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ಕಡೆ ಹೋಗೋಣ ಒಂದು ಸ್ವಲ್ಪ. ಗ್ರೀನ್ಲ್ಯಾಂಡ್, ಟ್ರಂಪ್ ದಾದಾಗಿರಿ, ಅದಕ್ಕೇನೋ ಒಂದು ಲಾಜಿಕ್ ಇದೆಯಾ ಅಂದರೆ ಇಲ್ಲ. ನಮಗೆ ಗ್ರೀನ್ಲ್ಯಾಂಡ್ ಬೇಕಪ್ಪ ಅಂತಿದ್ದಾರೆ ಅಷ್ಟೇ. ನಮಗೆ ಗ್ರೀನ್ಲ್ಯಾಂಡ್ ಬೇಕಪ್ಪ. ಯಾಕೆ ಬೇಕು? ನಮ್ಮ ಸೆಕ್ಯೂರಿಟಿ ಬ್ರೀಫ್ ಅಪ್ ಮಾಡ್ಕೊಳ್ಳೋದಕ್ಕೆ ಅಂತ. ಏನದರ ಅರ್ಥ? ಅಮೇರಿಕಾ ಒಂದು ಗೋಲ್ಡನ್ ಡೂಮ್ ಅಂತ ಮಾಡ್ತಾ ಇದೆ. ಪ್ರಪಂಚದ ಯಾವ ಮೂಲೆಯಿಂದ ತಮ್ಮ ಕಡೆಗೆ ಒಂದು ಕ್ಷಿಪಣಿ ಬಂದರೂ ಕೂಡ ಅದನ್ನು ಆಕಾಶದಲ್ಲಿ ಹೊಡೆದು ಹಾಕಬಲ್ಲಂಥ ಒಂದು ವ್ಯವಸ್ಥೆ ಮಾಡಿಕೊಳ್ತಾ ಇದೆ. ಆ ವ್ಯವಸ್ಥೆ ಮೇಜರ್ಲಿ ಯಾರನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ? ಚೈನಾ, ರಷ್ಯಾನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಮೇರಿಕದ ಕಡೆ ಕ್ಷಿಪಣಿ ಹಾರಿಸಬಲ್ಲಂಥ ದೇಶಗಳೇ ಸದ್ಯಕ್ಕವೇ. ಇರಾನ್ ಇನ್ನೂ ಅಂಥ ತಾಕತ್ತು ಬಂದಿಲ್ಲ. ರಷ್ಯಾದ ಕಡೆಯಿಂದ ಕ್ಷಿಪಣಿ ಬಂದರೆ ಆರ್ಕಿಟಿಕ್ನಲ್ಲಿರುವಂಥ ಗ್ರೀನ್ಲ್ಯಾಂಡಿನ ಮೇಲೆ ಆ ಕ್ಷಿಪಣಿ ಹಾರಿ ಬರಬಹುದು. ಡೊನಾಲ್ಡ್ ಟ್ರಂಪು ಅಮೇರಿಕದ ಆಕಾಶದಲ್ಲಿ ಆ ಕ್ಷಿಪಣಿಯನ್ನು, ಬರಬಹುದಾದ ಕ್ಷಿಪಣಿಯನ್ನು ಹೊಡೆದು ಹಾಕೋದಕ್ಕಿಂತ ಗ್ರೀನ್ಲ್ಯಾಂಡಿನ ಆಕಾಶದಲ್ಲೇ ಹೊಡೆದು ಹಾಕೋದು ಈಸಿ ಅಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಅಮೇರಿಕದ ಅಧ್ಯಕ್ಷರಿಗೆ ಮೊದಲಿಗೆ ಬಂದಿರುವ ಯೋಚನೆ ಅಲ್ಲ. ಹಿಂದಿನ ಅಧ್ಯಕ್ಷರುಗಳೇ ಇದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ನಮಗೆ ಸೇರಬೇಕು ಅಂತ ಕನಸು ಕಂಡಿದ್ದಾರೆ ಅವರು. ಬಟ್ ಡೊನಾಲ್ಡ್ ಟ್ರಂಪ್ ಕನಸು ಒಂದು ದೀರ್ಘಕ್ಕೆ ಹೋಗಿದೆ, ಅತಿರೇಕಕ್ಕೆ ಹೋಗಿದೆ. ಅವರು ಓಪನ್ ಆಗಿ ಹೇಳ್ತಾರೆ, ನಮಗೆ ಬೇಕು ಅಂದರೆ ಬೇಕು. ಡೆನ್ಮಾರ್ಕ್ ಸಾಮ್ರಾಜ್ಯಕ್ಕೆ ಸೇರಿದ ಸ್ವಾಯತ್ತ ದೇಶ ಗ್ರೀನ್ಲ್ಯಾಂಡ್. ಸ್ವಾಯತ್ತತೆ ಏನು ಅನ್ನೋದು ಅದೆಲ್ಲ ನೆನ್ನೆ ಹೇಳಿದ್ದೀನಿ ನಾನು. ಒಂದು 56,000 ಜನಸಂಖ್ಯೆ ಇದೆ, ಸುಂದರವಾದ ದೇಶ, ಖನಿಜಗಳು ತುಂಬಿ ತುಳುಕ್ತಾ ಇರುವಂಥ ದೇಶ. ಆ ದೇಶ ನನಗೆ ಬೇಕು ಅಂತ ಟ್ರಂಪ್ ಹಠ ಹಿಡಿದಿದ್ದಾರೆ. ಅಮೇರಿಕಾ ನ್ಯಾಟೋ ಒಕ್ಕೂಟದ ಭಾಗ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಯುಕ್ರೇನ್ ಪರವಾಗಿ ನ್ಯಾಟೋ ನಿಂತ್ಕೊಂತಲ್ಲ, ಅಲ್ಲಿ ಯುಕ್ರೇನಿಗೆ ಅತಿ ಹೆಚ್ಚು ವೆಪನ್ಸ್ ಕೊಡ್ತಾ ಇರೋದೇ ಅಮೇರಿಕನ್ಸು. ಅಮೇರಿಕಾದಿಂದಲೇ ಅತಿ ಹೆಚ್ಚು ವೆಪನ್ಸ್ ಹೋಗ್ತಾ ಇರೋದು. ನ್ಯಾಟೋ, ಆ್ಯಸ್ ಅ ನ್ಯಾಟೋ ನಾವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ. ಗ್ರೀನ್ಲ್ಯಾಂಡು ನ್ಯಾಟೋದ ಭಾಗ, ಡೆನ್ಮಾರ್ಕು ನ್ಯಾಟೋದ ಭಾಗ, ಅಮೇರಿಕಾನೂ ನ್ಯಾಟೋದ ಭಾಗ. ಈಗ ಡೆನ್ಮಾರ್ಕಿನ ಸ್ವಾಯತ್ತ ಪ್ರದೇಶ ಗ್ರೀನ್ಲ್ಯಾಂಡ್ ನನಗೆ ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹಠ ಹಿಡಿದಿದ್ದಾರೆ. ನೋಡಿ ಎಂಥ ವಿಚಿತ್ರ ಸನ್ನಿವೇಶ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸೃಷ್ಟಿಯಾಗಿದೆ ಅಂತ. ಈಗೇನಾಗ್ತಾ ಇದೆ? ನ್ಯಾಟೋ ದೇಶಗಳು ತಮ್ಮ ಸೈನಿಕರನ್ನು ಕಳಿಸ್ತಾ ಇದ್ದಾರೆ ಗ್ರೀನ್ಲ್ಯಾಂಡಿಗೆ, ಅಮೇರಿಕಾ ದಾಳಿ ಮಾಡಿದರೆ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ನ್ಯಾಟೋ ವರ್ಸಸ್ ನ್ಯಾಟೋ ಇದು. ಇನ್ ದ ಸೆನ್ಸ್ ನ್ಯಾಟೋ ವರ್ಸಸ್ ಅಮೇರಿಕಾ. ಅಮೇರಿಕಾ ಈಸ್ ಆಲ್ಸೋ ಪಾರ್ಟ್ ಆಫ್ ನ್ಯಾಟೋ. ಡೊನಾಲ್ಡ್ ಟ್ರಂಪ್ ಈ ಪ್ರಪಂಚವನ್ನು ಇನ್ನೂ ಎಲ್ಲೆಲ್ಲಿಗೆ ತಗೊಂಡು ಹೋಗ್ತಾರೋ ಅಂತ ಸಂಶಯ ಬರ್ತಾ ಇದೆ. ನ್ಯಾಟೋ ದೇಶಗಳ ಸೈನ್ಯ ಕಳಿಸ್ತಾ ಇದ್ದಾವೆ ಗ್ರೀನ್ಲ್ಯಾಂಡಿಗೆ. ಡೆನ್ಮಾರ್ಕ್ ಈಗಾಗಲೇ ಕಳಿಸಿದೆ, ತನ್ನ ಸ್ವಾಯತ್ತ ಪ್ರದೇಶ ತಾನು ರಕ್ಷಣೆ ಮಾಡಿಕೊಳ್ಳಬೇಕು. ನಾಳೆ ಅಮೇರಿಕಾ ಅಕಸ್ಮಾತ್ ದಾಳಿ ಮಾಡಿದರೆ ಡೆನ್ಮಾರ್ಕ್ ಏಕಾಂಗಿಯಾಗಿ ಗ್ರೀನ್ಲ್ಯಾಂಡನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಈ ನ್ಯಾಟೋ ದೇಶಗಳಿಗೆ ಅಮೇರಿಕಾದಂಥದ್ದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ದೇಶಗಳಿಗೂ ಒಂದು ಮೈಮರವಿರುತ್ತೆ. ನಮಗೆ ಅಲಯನ್ಸ್ ಇದ್ದಾರೆ ಬಿಡಿ, ಹೆಚ್ಚು ಕಡಿಮೆ ಆದ್ರೆ ಬರ್ತಾರೆ ನಮ್ಮ ಪ್ರೊಟೆಕ್ಷನ್ಗೆ ಅಂತ. ಇಂಥ ಸಿಚುವೇಶನ್ ಬರುತ್ತೆ ಅಂದ್ಕೊಂಡಿರಲಿಲ್ಲ ಅವರು. ನೋಡಿ ಅಲ್ಲಿ ಮಿಲಿಟ್ರಿ ಬರ್ತಾ ಇರೋದು. ಡೆನ್ಮಾರ್ಕ್ನವ್ರು ಹೋಗಿ ಮಿಲಿಟ್ರಿನ ಕಳಿಸಿದ್ದಾರೆ, ನ್ಯಾಟೋದ ಇತರ ದೇಶಗಳ ಮಿಲಿಟ್ರಿನ ಕಳಿಸಿದವಲ್ಲಿ. ಫ್ರಾನ್ಸ್, ಜರ್ಮನಿ, ನಾರ್ವೆ, ಸ್ವೀಡನ್ನಿಂದ ಸೈನಿಕರ ಬಂದಿದ್ದಾರೆ, ಅಕಸ್ಮಾತ್ ಅಮೇರಿಕಾ ದಾಳಿ ಮಾಡಿದರೆ ರಕ್ಷಿಸಿಕೊಳ್ಳೋದಕ್ಕೆ. ಯುರೋಪಿಯನ್ ದೇಶಗಳ ಪ್ರಮುಖವಾಗಿ ಮಿಲಿಟರಿ ಕಳಿಸಿದ್ದಾರೆ. ನಿನ್ನೆ ಅಮೇರಿಕದ ಅಧಿಕಾರಿಗಳು ಮತ್ತು ಡೆನ್ಮಾರ್ಕ್ ಅಧಿಕಾರಿಗಳ ಮಧ್ಯದಲ್ಲಿ ಒಂದು ಮಾತುಕತೆಯಾಯಿತು. ಆ ಮಾತುಕತೆ ಫಲಪ್ರದವಾಗಿಲ್ಲ.
ಮಾತುಕತೆ ಫಲಪ್ರದವಾಗಿಲ್ಲ. ಡೆನ್ಮಾರ್ಕ್ ಈಗಲೂ ಹೇಳ್ತಾ ಇರೋದು ಗ್ರೀನ್ಲ್ಯಾಂಡ್ ಒಂದು ಸಾರ್ವಭೌಮ ದೇಶ, ಆ ದೇಶದ ಜನಸಂಖ್ಯೆ ಇದೆ, ಅಲ್ಲಿ ಜನ ಇದ್ದಾರೆ, ಆ ಜನ ಡಿಸೈಡ್ ಮಾಡಬೇಕು ಅವರು ಡೆನ್ಮಾರ್ಕ್ ಜೊತೆಗೆ ಇರ್ತಾರೋ ಅಮೇರಿಕ ಜೊತೆಗೆ ಹೋಗ್ತಾರೋ ಅಂತ ಅಲ್ಲಿನ ಜನ ಡಿಸೈಡ್ ಮಾಡಲಿ ಅಂದರೂ ಒಪ್ಪಕ್ಕೆ ತಯಾರಿಲ್ಲ. ಅಲ್ರಿ ನಾವು ಡೆನ್ಮಾರ್ಕ್ ಜೊತೆಗೆ ಇರ್ತೀವಿ ಅಂತ ಗ್ರೀನ್ಲ್ಯಾಂಡ್ ಪ್ರಧಾನಮಂತ್ರಿ ಹೇಳಿದ್ದಕ್ಕೆ ಟ್ರಂಪ್ ಏನಂದರು, ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ರಲ್ಲ, ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತ. ನಿನ್ನೆ ನಡೆದಂಥ ಸಭೆ ವಿಫಲ ಆಗಿದೆ. ಕ್ಯಾರೋಲಿನ್ ಲೀವಿಟ್ ಅಮೇರಿಕದ ಪತ್ರಿಕಾ ಕಾರ್ಯದರ್ಶಿ ಸ್ಟೇಟ್ಮೆಂಟ್ ಕೊಟ್ಟರು. ಗ್ರೀನ್ಲ್ಯಾಂಡ್ ಜನರ ಅಭಿಪ್ರಾಯಕ್ಕೆ ಗೌರವ ಕೊಡದ ಯಾವ ಒಪ್ಪಂದವೂ ನಮಗೆ ಒಪ್ಪಿಗೆ ಇಲ್ಲ ಅಂತ ಡೆನ್ಮಾರ್ಕಿನ ಸಚಿವರೊಬ್ಬರ ಹೇಳಿಕೆ ಇದು. ಅಲ್ಲಿರೋದು ಡೊನಾಲ್ಡ್ ಟ್ರಂಪ್. ಯಾರ ಜೊತೆ ಮಾತಾಡ್ತೀರಿ ನೀವು? ಬೆಂಗಳೂರಿನಲ್ಲಿ ಸೈಟ್ಗಳಿಗೆ ಬೇಲಿ ಹಾಕ್ಕೊಳ್ಳೋದೊಂದು ಮಾಫಿಯಾ ಇದೆ. ಕಂಡವ್ರ ಸೈಟ್ಗೆ ಹೋಗಿ ಬೇಲಿ ಹಾಕ್ಬಿಡ್ತಾರೆ ಅವರು. ಅನ್ಅಟೆಂಡೆಡ್ ಸೈಟ್ಗಳಿದ್ವು ಅಂತೂ ಹಬ್ಬ ಅವರಿಗೆ ಬೇಲಿ ಹಾಕ್ಕೊಂಬಿಡೋದು. ಆಮೇಲೆ ನಮ್ಮದಪ್ಪ ಇದು, ನಮ್ಮದು, ನೀವ್ಯಾರು ನಮಗೆ ಗೊತ್ತೇ ಇಲ್ಲ ಅನ್ನೋದು. ಟ್ರಂಪ್ ಡೆನ್ಮಾರ್ಕಿನ ವಿಷಯದಲ್ಲೂ ಹಾಗೆ ಮಾಡ್ತಾ ಇದ್ದಾರೆ. ಈಗ ಬೇಕು ಅಂದದ್ದು ಅವರು ನಾವು ನಿಮಗೆ ಕೊಡಲ್ಲ ಅಂದದ್ದು ಆಯಿತು, ಎಷ್ಟು ದುಡ್ಡು ಹೇಳಿ ಅನ್ನೋ ಲೆವೆಲ್ಲಿಗೆ ಬಂದಿದೆ. ಇದು ಖರೀದಿ ಮಾಡಿಬಿಡ್ತೀವಿ ಅದನ್ನು ಅಂತ. ಈ ಪ್ರಸ್ತಾಪ ಈಗಿಂದಲ್ಲ. ಅಮೇರಿಕಾ ಗ್ರೀನ್ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ದುಡ್ಡು ಆಫರ್ ತುಂಬ ಹಿಂದ್ಲಿಂದನೂ ಮಾಡ್ತಾ ಇದೆ. 1946ನಲ್ಲಿ ಆಗಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಆಗಿನ ಕಾಲದಲ್ಲೇ ಇಂಡಿಯನ್ ಕರೆನ್ಸಿ ಲೆಕ್ಕ ಹಾಕಿದ್ರೆ 902 ಕೋಟಿ ರೂಪಾಯಿಯ ಪ್ರಸ್ತಾಪ ಇಟ್ಟಿದ್ರಂತೆ 1946ನಲ್ಲಿ. ಈಗ ಡೊನಾಲ್ಡ್ ಟ್ರಂಪು 63 ಲಕ್ಷ ಕೋಟಿ ರೂಪಾಯಿ ಕೊಡ್ತೀನಿ, ಗ್ರೀನ್ಲ್ಯಾಂಡ್ ನಮಗೆ ಕೊಡಿ ಅಂತನತ್ತೆ. 63 ಲಕ್ಷ ಕೋಟಿ ರೂಪಾಯಿ. ಗ್ರೀನ್ಲ್ಯಾಂಡು ಭೂಮಿಯೊಳಗಿನ ಖನಿಜ ಸಂಪತ್ತು ಮತ್ತು ಅಲ್ಲಿನ ಜನರ ಸಮೇತ 56,000 ಏನೋ ಜನಸಂಖ್ಯೆ ಇದೆ ಅಲ್ಲಿ, ಅದರ ಸಮೇತ ನಿಂತ ಕಾಲ ಮೇಲೆ 63 ಲಕ್ಷ ಕೋಟಿ ಕೊಡ್ತೀನಿ, ಕೊಟ್ಟುಬಿಡಿ ಅಂತ. ಡೊನಾಲ್ಡ್ ಟ್ರಂಪ್ 90 ಲಕ್ಷ ತನಕನೂ ಕೊಡೋದಕ್ಕೆ ರೆಡಿ ಇದ್ದಾರೆ. ಎಲ್ಲ ಇಂಡಿಯನ್ ಕರೆನ್ಸಿಲಿ ಹೇಳ್ತಾ ಇದ್ದೀನಿ ನಾನು ಇದನ್ನು. 90 ಲಕ್ಷ ಕೋಟಿ ರೂಪಾಯಿಯ ತನಕ ಕೊಡೋದಕ್ಕೆ ರೆಡಿ ಇದ್ದಾರಂತೆ. 90 ಲಕ್ಷ ಕೋಟಿ. ಅಲ್ಲಿರುವ ಒಟ್ಟು ಖನಿಜ ಸಂಪತ್ತು ಎಷ್ಟರದ್ದು ಆಗಬಹುದು, ಅದರದ್ದು ವ್ಯಾಲ್ಯೂ ಅಂತ ಲೆಕ್ಕ ಹಾಕಿದ್ರೆ 397 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಖನಿಜ ಸಂಪತ್ತೇ ಇದೆ ಅಲ್ಲಿ. 2 ದಿವಸದಿಂದ ಏನೋ ಒಂದು ಓದ್ತಾ ಇದ್ದೆ ನಾನು, ಎಷ್ಟು 36 ರೇರ್ ಅರ್ತ್ ಎಲಿಮೆಂಟ್ಸ್ ಅಂತೇನೋ ಗುರುತಿಸ್ತಾರಂತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಾನು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ನಿಂದ ಬರೋದಿಲ್ಲ. 36 ಏನೋ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತೇನೋ ಇದೆಯಂತೆ. ಅಪರೂಪದ ಖನಿಜಗಳು, ಬೆಲೆ ಕಟ್ಟೋದಕ್ಕಾಗದೇ ಇರೋ ಖನಿಜಗಳಂತೆ 36 ಇಡೀ ಪ್ರಪಂಚದಲ್ಲಿರೋದು. ಅವುಗಳ ಪೈಕಿ 28 ಗ್ರೀನ್ಲ್ಯಾಂಡ್ನಲ್ಲಿ ಸಿಗ್ತಾವಂತೆ. ಅದಕ್ಕೆ ಏನೋ ಒಂದು ಬೆಲೆ ಕಟ್ತೀನಿ ಅಂದರೂ 397 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. 400 ಲಕ್ಷ ಕೋಟಿ ರೌಂಡ್ ಫಿಗರ್ ಅನ್ಕೊಳ್ಳಿ. ನೀವು ಆ ಖನಿಜಗಳನ್ನು ಖರೀದಿ ಮಾಡಿ ಅದಕ್ಕಿನ್ನೂ ಖರ್ಚಿರುತ್ತಲ್ಲ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಶುದ್ಧೀಕರಣ ಮಾಡಿ ಅದಕ್ಕೆ ಖರ್ಚಿರುತ್ತಪ್ಪ. 397 ಲಕ್ಷ ಕೋಟಿಯ ಮೊತ್ತದ ಖನಿಜಗಳು ಅಂದರೆ 252 ಲಕ್ಷ ಕೋಟಿ ರೂಪಾಯಿ ಗ್ರೀನ್ಲ್ಯಾಂಡಿನ ವ್ಯಾಲ್ಯೂ ಆಗುತ್ತೆ ಅಂತ ವ್ಯಾಲ್ಯೂ ಕಟ್ಟೋರು ಇದ್ದಾರೆ. 252 ಲಕ್ಷ ಕೋಟಿ ವ್ಯಾಲ್ಯೂ ಆಗುತ್ತೆ ಅದರದ್ದು ಅಂತ. ಡೊನಾಲ್ಡ್ ಟ್ರಂಪ್ 63 ಲಕ್ಷ ಕೋಟಿ ಕೊಡ್ತೀನಿ, ಕೊಟ್ಟುಬಿಡಿ ಅಂತಿದ್ದಾರೆ. ಈಗ ಅದನ್ನು ಯಾರ ಜೊತೆ ಮಾತಾಡಬೇಕು? ಡೆನ್ಮಾರ್ಕ್ ಜೊತೆ ಮಾತಾಡಬೇಕು. ಅದಕ್ಕೆ ಗ್ರೀನ್ಲ್ಯಾಂಡಿನ ಜನ ಕೂಡ ಒಪ್ಕೋಬೇಕು. ಇದೇನೋ ಸದ್ಯಕ್ಕೆ ಬಗೆಹರಿಯೋದು ಅಂತ ಅನ್ನಿಸ್ತಾ ಇಲ್ಲ. ಹೀಗೆ ನಡ್ಕೊಂಡು ಹೋಗುತ್ತೋ ಏನೋ. ಈ ಮಧ್ಯದಲ್ಲಿ ಇದೊಂದಾಯಿತು, ವೆನಿಜುವೆಲಾ ಜೊತೆಗೆ ನಡೀತಾ ಇರೋದು ಒಂದು, ಇರಾನ್ ಜೊತೆಗಿನ್ನ ನಡೀತಾ ಇದೆಯಲ್ಲ. ಹೆಚ್ಚು ಕಡಿಮೆ 25 ದಿನಗಳಿಂದ ಇರಾನ್ ಅನ್ನುವ ದೇಶ ಹೊತ್ಕೊಂಡು ಉರಿತಾ ಇದೆ. ಕನಿಷ್ಠ 2,000, ಕೆಲವು ಸುದ್ದಿಗಳನ್ನು ನಂಬೋದಾದ್ರೆ 12,000 ಜನರ ತನಕ ಜನ ಸತ್ತೋಗಿದ್ದಾರಲ್ಲಿ. ಇರಾನಿನಲ್ಲಿ ಶಾಂತವಾಗಿರುವ ಒಂದೇ ಒಂದು ರಾಜ್ಯ ಇಲ್ಲ. ಅಯಾತುಲ್ಲಾ ಖಮೇನಿಯ ವಿರುದ್ಧ ಜನ ಬೀದಿಗಿಳಿದಿರೋದು, ಸ್ಪೆಷಲಿ ಅಲ್ಲಿನ ಯುವ ಸಮುದಾಯ ಬೀದಿಗಿಳಿದಿರೋದು. ಬೆಲೆ ಏರಿಕೆ, ಹಣದುಬ್ಬರ, ಡಾಲರ್ ಮೌಲ್ಯ ಎಲ್ಲ ಸೇರಿಸ್ಕೊಂಡು ಆ ಸಮಸ್ಯೆಗೆ ತಂದಿಟ್ಟಿದ್ದಾರಲ್ಲಿ. ಜೊತೆಗೆ ಕಟ್ಟರ್ಪಂಥೀಯ ಇಸ್ಲಾಂನ ಹೇರಿಕೆ. ಮಸೀದಿಗಳನ್ನು ಸುಡ್ತಿದ್ದಾರೆ ಜನ, ನುಗ್ಗಿ ಸುಡ್ತಿದ್ದಾರೆ ಮಸೀದಿಗಳನ್ನು. ಈ ಮಧ್ಯದಲ್ಲಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನುವಂತೆ ಖಮೇನಿ ಪರವಾದ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಖಮೇನಿ ಪರವಾದ ಪ್ರೊಟೆಸ್ಟ್ಗಳು ಇರಾನ್ನಲ್ಲೇ ನಡೀಬೇಕಾಗಿಲ್ಲ, ಕಾಶ್ಮೀರದಲ್ಲೂ ನಡೀತಲ್ಲ. ಆ ಡೊನಾಲ್ಡ್ ಟ್ರಂಪು, ಬೆಂಜಮಿನ್ ನೆತನ್ಯಾಹು ಶವಪೆಟ್ಟಿಗೆಗಳನ್ನು ಮಾಡಿ ರಸ್ತೆಯಲ್ಲಿ ಎಳ್ಕೊಂಡು ಹೋದರು. ಅದರ ಹಿಂದಿನ ರಾಜಕಾರಣವನ್ನು ಹೇಳಿದ್ದೀನಿ ನಾನು ನಿಮಗೆ.
ಇವತ್ತು ಯಾಕೆ ಹೇಳ್ತಿದ್ದೀನಿ, ಈ ವಿಷಯ ಯಾಕೆ ಬಂತು ಅಂದರೆ, ಇರಾನಿನ ರಾಷ್ಟ್ರೀಯ ನ್ಯೂಸ್ ಚಾನಲ್ನಲ್ಲಿ ಡೊನಾಲ್ಡ್ ಟ್ರಂಪ್ ಫೋಟೋ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಈ ಸಲ ಗುರಿ ತಪ್ಪಲ್ಲ ಅಂತ. 2024 ಅಮೆರಿಕದ ಎಲೆಕ್ಷನ್ ನಡೆದಾಗ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡ್ತಿದ್ದಾಗ ಅವರ ಮೇಲೆ ಗುಂಡಿನ ದಾಳಿ ಆಯಿತು. ಇಡೀ ಜಗತ್ತು ನೋಡಿತ್ತು ಆ ದೃಶ್ಯವನ್ನು. ಬೀಳತ್ ನೋಡಿ ಇಲ್ಲಿ. ಹಾಂ, Take a look at what happened. ಸ್ನೈಪರ್ ಹಾರಿಸಿದ್ದ ಗುಂಡು ಇದು ಭಾಗ್ಯವಂತ, ಪುಣ್ಯವಂತ. 2 ಇಂಚ್ ಇಟ್ಟಾಗ ಅಕಸ್ಮಾತ್ 2 ಇಂಚ್ ಏನಾದರೂ ಬಲಗಡೆ ಬಂದಿದ್ರೆ ಗುಂಡು, ಇವತ್ತು ಡೊನಾಲ್ಡ್ ಟ್ರಂಪ್ ಇಲ್ಲ. ಕಿವಿ ಸವರ್ಕೊಂಡು ಹೋಗಿತ್ತು, ರಕ್ತ ಸುರಿತಾ ಇತ್ತು ಡೊನಾಲ್ಡ್ ಟ್ರಂಪಿಗೆ ಅವತ್ತು 2024 ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರ ಭಾಷಣದಲ್ಲಿ. ಈ ಫೋಟೋನ ಇರಾನಿನ ನ್ಯೂಸ್ ಚಾನಲ್ಲು, ಅಂದರೆ ಗೌರ್ಮೆಂಟ್ ನ್ಯೂಸ್ ಚಾನಲ್ನಲ್ಲಿ ಹಾಕಿ ಈ ಸಲ ಗುರಿ ತಪ್ಪಲ್ಲ ಅಂತ ಹಾಕಿದ್ದಾರೆ. ಈ ಸಲ ಗುರಿ ತಪ್ಪಲ್ಲ ಅಂತ ಅಂದರೆ ಈ ಸಲ ಹೊಡಿತೀವಿ ಕರೆಕ್ಟಾಗಿ ಅಂತ. ಟ್ರಂಪ್ ಇನ್ನೊಂದು ದೇಶದ ಅಧ್ಯಕ್ಷರನ್ನು ಅವರ ಅರಮನೆಯಿಂದ ಕಿಡ್ನಾಪ್ ಮಾಡಿಸಿಕೊಂಡು ಕರ್ಕೊಂಬರಬಹುದು. ಲಾಸ್ಟ್ ಟೈಮು ಇರಾನಿನ ಮೇಲೆ ದಾಳಿ ಆದಾಗ ಟ್ರಂಪ್ ಇನ್ನೊಂದು ಮಾತು ಹೇಳಿದ್ರು, ಅಯಾತುಲ್ಲಾ ಖಮೇನಿ ನೀನು ಎಲ್ಲಿ ಬಚ್ಚಿಟ್ಕೊಂಡಿದೀಯಾ ಅಂತ ಗೊತ್ತು, ಅಂದರೆ ನಿನ್ನ ಹೊಡೆಯೋದು ದೊಡ್ಡ ಮಾತಲ್ಲ ನಮಗೆ ಅಂತ ಟ್ರಂಪ್ ಎಚ್ಚರಿಕೆ. ಇದು 2 ರೈವಲ್ ಗ್ಯಾಂಗ್ಗಳ ಮಧ್ಯದಲ್ಲಿ ನಡೆಯಬಹುದಾದ ಮಾತುಕತೆಯನ್ನು ಇವರು 2 ದೇಶಗಳ ಅಧ್ಯಕ್ಷರು ಸುಪ್ರೀಮೋಗಳು ಮಾಡ್ತಾರೆ. ನೀನು ಎಲ್ಲಿ ಬಚ್ಚಿಟ್ಕೊಂಡಿದೀಯಾ ನನಗೆ ಗೊತ್ತು ಅಂದಿದ್ರು ಅಯಾತುಲ್ಲಾ ಖಮೇನಿಗೆ ಟ್ರಂಪ್. ಈಗ ಇರಾನ್ ಹೇಳ್ತಾ ಇದೆ, ಇರಾನೇ ಹೇಳ್ದಂಗಿದ್ದು ಅಲ್ಲಿನ ಸರ್ಕಾರಿ ನ್ಯೂಸ್ ಚಾನಲ್ ಹೇಳಿದರೆ, ಈ ಸಲ ಗುಂಡು ಮಿಸ್ ಆಗಲ್ಲ ಅಂತ. 2024 ಜುಲೈನಲ್ಲಿ ಪೆನ್ಸಿಲ್ವೇನಿಯಾ ಬಟ್ಲರ್ನಲ್ಲಿ ಆಯೋಜಿಸಲಾಗಿದ್ದ ರ್ಯಾಲಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಅದನ್ನು ತೋರಿಸಿ ಇರಾನ್ ಹೇಳ್ತಾ ಇದೆ ಈ ಸಲ ಗುಂಡು ಮಿಸ್ ಆಗಲ್ಲ ಅಂತ. ದೇಶಗಳ ಮಧ್ಯದಲ್ಲಿ ಧಮಕಿ ವ್ಯವಹಾರಗಳು ಅಂಡರ್ ವರ್ಲ್ಡ್ನ 2 ಗ್ಯಾಂಗ್ಗಳ ಮಧ್ಯದಲ್ಲಿ ಮಾತ್ರ ನಡೆಯಬಹುದಾದಂಥದ್ದಿತ್ತು. ಅಮೇರಿಕದ ಅಧಿಕಾರಿಗಳಿಗೂ ಇರಾನಿನ ಅಧಿಕಾರಿಗಳಿಗೂ ಮಾತುಕತೆ ನಡೆದಿದೆಯಂತೆ. 800 ಜನರನ್ನು ಇರಾನ್ ಇವತ್ತು ಗಲ್ಲಿಗೆ ಹಾಕಬೇಕಾಗಿತ್ತಂತೆ. 800 ಪ್ರತಿಭಟನಾಕಾರರನ್ನ ಗಲ್ಲಿಗೆ ಏರಿಸಬೇಕಾಗಿತ್ತು. ಅದನ್ನು ಈ ಮಾತುಕತೆಯ ಕಾರಣಕ್ಕಾಗಿ ನಿಲ್ಲಿಸಲಾಗಿದೆ ಅಂತ ಅಮೇರಿಕ ಹೇಳ್ತಾ ಇದೆ. ಕ್ಯಾರೋಲಿನ್ ಲೀವಿಟ್, US ಪತ್ರಿಕಾ ಕಾರ್ಯದರ್ಶಿಯ ಪತ್ರಿಕಾಗೋಷ್ಠಿ. 26 ವರ್ಷದ ಯುವಕ ಇದ್ನಲ್ಲ ಇರ್ಫಾನ್ ಸುಲ್ತಾನಿ, ಆತನಿಗೆ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು, ಇನ್ನೂ ಗಲ್ಲಿಗೆ ಏರಿಸಿಲ್ವಂತೆ ಆತನನ್ನು. ಈತ ಇರ್ಫಾನ್ ಸುಲ್ತಾನಿ 800 ಜನರಲ್ಲಿ ಈತನದ್ದು ಹೆಸರಿದೆ. ಈತ ದೊಡ್ಡ ಪ್ರಮಾಣದಲ್ಲಿ ಖಮೇನಿ ವಿರುದ್ಧದ ಪ್ರತಿಭಟನೆಗಳನ್ನು ಪ್ರೋತ್ಸಾಹಿಸಿದ ಅನ್ನೋ ಆರೋಪ ಇದೆ. ಯಾರು ಆರೋಪ ಮಾಡಿದ್ರು, ಯಾರು ವಿಚಾರಣೆ ನಡೆಸಿದ್ರು, ಯಾರು ತಪ್ಪು ಸಾಬೀತುಪಡಿಸಿದ್ರೋ ಭಗವಂತನಿಗೆ ಗೊತ್ತು. ಮುಂದಿನ ಸುದ್ದಿಗೆ ಹೋಗೋಣ. ಸ್ಟೇಟ್ ಪಾಲಿಟಿಕ್ಸು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದಿಲ್ಲಿಲಿದ್ದಾರೆ. 16ನೇ ತಾರೀಖಿನ ಮೀಟಿಂಗ್ ಫಿಕ್ಸ್ ಆಗಿತ್ತು. ಪಂಚರಾಜ್ಯ ಚುನಾವಣೆಯ ತಯಾರಿಯ ಭಾಗವಾಗಿ ನಡೀತಾ ಇರುವಂಥ ಮೀಟಿಂಗ್ ಇದು. ರಾಹುಲ್ ಗಾಂಧಿಯವರು ಮೀಟಿಂಗ್ನಲ್ಲಿದ್ದರು. ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ವಿಶೇಷ ವೀಕ್ಷಕರಾಗಿ DK ಶಿವಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಅದರ ಪೂರ್ವ ತಯಾರಿಯ ಸಭೆಯ ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಾಯಿತು ಮೀಟಿಂಗು. ಈ ಸಭೆಗೆ ಮುಂಚೆನೋ ಆ ನಂತರವೂ ರಾಹುಲ್ ಗಾಂಧಿಯವರು DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ಸಭೆಯ ನಂತರ ಹೇಳಿದ್ರು, ಏನೋ ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. Discussion regarding the CM post. I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, let us see. I have come here only to meet my party leaders. Discussion regarding the CM post. I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, DK ಶಿವಕುಮಾರ್ ಅವರು ದಿಲ್ಲಿಲಿದ್ದರು. ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಒಲಿಂಪಿಕ್ ಮಾದರಿಯಲ್ಲಿ ಆಯೋಜನೆಗೊಳಿಸಲಾಗಿದೆ. ಅದರ ಉದ್ಘಾಟನೆಗೆ ಹೋಗಿದ್ದರು. KN ರಾಜಣ್ಣ ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟ ಫಿಕ್ಸ್ ಆಗಿತ್ತು. ಲಾಸ್ಟ್ ಟೈಮ್ ಹೋಗಬೇಕಾಗಿತ್ತು. ಆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ಪೀಕಿಗೆ ಹೋಗಿದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಆ ತುಮಕೂರು ಭೇಟಿಯನ್ನೇ ಕ್ಯಾನ್ಸಲ್ ಮಾಡಿದರು. KN ರಾಜಣ್ಣ ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಆಗಿತ್ತು. ಇವತ್ತು ಹೋಗಿದ್ದರು.
ಅದಾದಮೇಲೆ ಮಾತಾಡಿದ್ರು, ಕೇಳಿಸ್ಕೊಡಿ. ಚೆನ್ನಾಗಿತ್ತು. ನಾನ್ ವೆಜ್ ಊಟ, ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲು ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಇವೆಲ್ಲ ಇತ್ತು, ಚೆನ್ನಾಗಿತ್ತು. ಸರ್, ರಾಜಣ್ಣವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ಅವ್ರಿಗೆ ಇನ್ನೊಮ್ಮೆ ಕೊಡಬೇಕು ಅಂತ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಬೇರೆ ವಿಚಾರ ಏನಾದ್ರು ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ಅಲ್ಲ, ಮನೆಗೆ ಹೋಗಿದ್ರು ಸರ್. ಚೆನ್ನಾಗಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.